ಮನುಷ್ಯ ಬದುಕುದು ಸ್ವಲ್ಪ ದಿನಕ್ಕೆ ಇದೆಲ್ಲ ಅವಶ್ಯಕತೆ ಇದೆಯಾ? ಸ್ವಲ್ಪ ದಿನ ಬದುಕುದು. ನಿಮ್ಮನ್ನ ನಿಮ್ಮ ತಂದೆ ತಾಯಿಗಳು ಹೆತ್ತು ಹೊತ್ತು ಈ ಭೂಮಿ ಮೇಲೆ ತರೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ. ಕೆಲವರು ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳು ಇಲ್ಲ ಅಂತ ಅಂದ್ಬಿಟ್ಟು ಹರಕೆ ಮಾಡಿ ದೇವರಿಗೆಲ್ಲ ಹೋಗಿ ಉಪವಾಸ ಮಾಡಿ ನೆಂದಿರು ಬಟ್ಟೆನಲ್ಲಿ ಉಳ್ಳು ಸೇವೆ ಮಾಡಿ ಎಲ್ಲ ಯಾರ ಮಾಲಿ ನೆಂದಿರು ಬಟ್ಟೆನಲ್ಲಿ ಉಳ್ಳು ಸೇವೆ ಮಾಡಿ ನನಗೆ ಮಗ ಹುಟ್ಲಿ ನನಗೆ ಮಕ್ಕಳಾಗಲಿ ಅಂತ ಅಂದ್ಬಿಟ್ಟು ಭಾಳ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ 8-9 ತಿಂಗಳು ತಾಯಿ ಎತ್ತು ಹೊತ್ತು ನಿಮ್ಮನ್ನ ಈ ಭೂಮಿಗೆ ತಂದಿದ್ದಾರೆ. ನೀವು ಒಳ್ಳೆಯವರಾಗಿ ಬದುಕಬೇಕಾಗಿತ್ತು. ಅದು ಮೊದಲನೇ ಕೆಲಸ. ವಿದ್ಯಾವಂತರಾಗಿ ನಿಮ್ಮ ಅಪ್ಪ ಅಮ್ಮಂದಿರು ಹೇಳು ಮಾತು ಕೇಳಿಕೊಂಡು ಅಕ್ಕಪಕ್ಕ ಸಮಾಜದಲ್ಲಿ ಒಳ್ಳೆಯವ್ರ ಸಹವಾಸ ಮಾಡಿ ಬದುಕಬೇಕಾಗಿತ್ತು. ಅಚಾನಕ್ಕಾಗಿ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀರ. ಅದನ್ನೇ ಮಾಡಿ ಜೀವನ ಪರ್ಯಂತ ಕೊರಗಿ ನೆಮ್ಮದಿ ಇಲ್ಲದೆ ಮಲಗಿದ ಕಡೆ ನಿದ್ದೆ ಬರದೆ ಊಟದ ಟೈಮ್ನಲ್ಲಿ ನೆಮ್ಮದಿಯಾಗಿ ಊಟ ಮಾಡಿದೆ ತಿರುಗಾಡಿದ ಕಡೆ ನೆಮ್ಮದಿಯಾಗಿ ತಿರುಗಾಡಿದೆ ಸ್ವತಂತ್ರವಾಗಿ ನಾನು ರಾತ್ರಿ 2 ಗಂಟೆನಲ್ಲಿ ಆರಾಮಾಗಿ ನಾನು ಒಂದು ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ನಾನು ಒಬ್ಬನೇ ಓಡಾಡ್ಬೋದು. ನನಗೆ ಯಾರೂ ಮಾತಾಡ್ಸಲ್ಲ. ನೀವು ಯಾವಾಗಲೂ ಮೈಯೆಲ್ಲ ಕಣ್ಣು ಸುತ್ತಮುತ್ತಲು ಜನ ಎಲ್ಲ ನಿಮ್ಗೆ ಕಾಯಬೇಕು. ಯಾವ ಟೈಮಲ್ಲಿ ಯಾರು ಬರ್ತಾರೋ ಯಾರು ಅಟ್ಯಾಕ್ ಮಾಡ್ತಾರೋ ಏನು ಮಾಡ್ತಾರೋ ಅಂತ ಎದ್ಕೊಂಡು ಮನುಷ್ಯ ಬದುಕುದು ಸ್ವಲ್ಪ ದಿನಕ್ಕೆ ಇದೆಲ್ಲ ಅವಶ್ಯಕತೆ ಇದೆಯಾ? ಸ್ವಲ್ಪ ದಿನ ಬದುಕುದು. ಈಗ ಬೆಳಗ್ಗೆ ಎದ್ದು ಸ್ಟಾರ್ ಹೋಟ್ಲಲ್ಲಿ 2,000 ರೂಪಾಯಿ ಕೊಟ್ಟು ಒಂದು ಟಿಫನ್ ಮಾಡಿದ ಒಂದು ಜೀವನ ನಡೀತದೆ. ಈ ಫುಟ್ಪಾತ್ನಲ್ಲಿ 15 ರೂಪಾಯಿದು 20 ರೂಪಾಯಿದು ಚಿತ್ರಾನ್ನ ತಿನ್ನೊಂದು ಜೀವನ ನಡೀತದೆ. ಅವನೇನು 100 kg ಮಾಂಸ ಬೆಳೆಸ್ಕೊಂಡಿರ್ತಾರೆ. ಇವನೇನು ಇಲ್ಲದೆ ಬರೀ ಮೂಳೆಯಲ್ಲಿ ತಿರುಗಾಡ್ತಿರ್ತಾನೆ. ಅಂಥದ್ದೇನೂ ಇರಲ್ಲ. ನೆಮ್ಮದಿಯಾಗಿ ಬದುಕಬೇಕಂದ್ರೆ ಮನುಷ್ಯನಿಗೆ ಹೃದಯ ಮತ್ತು ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಇರಬೇಕು. ನೀವು ಒಳ್ಳೆಯ ಆಲೋಚನೆಗಳು ಮಾಡಲಿಲ್ಲ ಒಂದು ಕ್ಷಣದಲ್ಲಿ ಅಂತ ಅಂದ್ಬಿಟ್ಟು ನೋಡಿ ಹಿಂಗೆಲ್ಲ ಆಗಿದ್ದೀರಿ. ಇನ್ನು ಮೇಲೆ ನೀವು ಒಳ್ಳೆ ಆಲೋಚನೆ ಮಾಡಿ ನಾವು ಪರಿವರ್ತನೆ ಆಗ್ತೀವಿ, ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಪೊಲೀಸ್ನವರು ನಮಗೆ ನಿಮ್ಮ ಬೆಂಬಲಕ್ಕೆ ಇರಬೇಕು ಅಂತ ಅಂದರೆ ನೀವು ಒಳ್ಳೆ ಜೀವನ ಮಾಡಿ ನಾವು ನಿಮ್ಮ ಬೆಂಬಲಕ್ಕೆ ಇರ್ತೀವಿ. ಕೆಟ್ಟ ಜೀವನ ಮಾಡಿದ್ರೆ ನಾನಲ್ಲ ಕ್ರಮ ತಗೊಳ್ಳೋದು. ಕಾನೂನಿದೆ, ಈ ದೇಶದ ಕಾನೂನು, ಅದು ಕ್ರಮ ತಗೊಳ್ತದೆ. ಆ ಕಾನೂನು ಚಲಾಯಿಸೋದಷ್ಟೇ ನನ್ನ ಕೆಲಸ. ನಾನಲ್ಲ ನಿಮ್ಮ ಮೇಲೆ ಕ್ರಮ ತಗೊಳ್ಳೋನು. ಈ ದೇಶದ ಕಾನೂನು ನಿಮ್ಮ ಮೇಲೆ ಕ್ರಮ ತಗೊಳ್ಳೋದು. ಆ ಕಾನೂನು ಚಲಾಯಿಸೋದು ನಮ್ಮೆಲ್ಲ ಕೆಲಸ. ಆ ಕಾನೂನನ್ನ ಇಂಪ್ಲಿಮೆಂಟ್ ಮಾಡೋದು. ಯಾರಾದರೂ ಉಡಾಪೆಯಿಂದ ಇದು ಮಾಮೂಲಿ ಭಾಷಣಗಳೇ ಬಂದವರೆಲ್ಲ ಮಾತಾಡ್ತಾರೆ ಭಾಷಣಗಳು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದನ್ನು ಇವತ್ತು ತಲೆಯಿಂದ ತೆಗೆದಾಕ್ಬಿಡಿ. ಒಳ್ಳೆ ರೀತಿಯಲ್ಲಿ ಬದುಕಿ. ನಿಮ್ಗೇನಾದರೂ ತೊಂದರೆ ಆದರೆ ನಾವಿದ್ದೀವಿ. ಒಳ್ಳೆ ರೀತಿಯಲ್ಲಿ ಬದುಕಿ. ನಿಮ್ಗೇನೇ ಅಪಾಯ ಬರ್ತಾ ಇದೆ ಅಂದರೆ ನಮ್ಗೆ ಹೇಳಿ, ಸರ್ ನಮ್ಗೆ ಇಂಥದ್ದು ಅಪಾಯ ಇದೆ ಅಂತ. ನಾವು ರಾತ್ರಿ 2 ಗಂಟೆಗಾಗಲಿ ನಿಮ್ಮ ಜೀವನ ರಕ್ಷಣೆ ಮಾಡ್ತೀವಿ ನಾವು. ಆದರೆ ನೀವು ಬೇರೆಯವ್ರ ಜೀವನ ಜೊತೆ ಚೆಲ್ಲಾಟ ಆಡಿ, ಬೇರೆಯವ್ರ ಜೀವನ ಜೊತೆ ಆಟ ಆಡಿ, ಬೇರೆಯವ್ರ ಮನೆ ನಾಶ ಮಾಡೋಕೆ ಹೋದ್ರೆ ಮಾತ್ರ ಯಾವ ಕಾರಣಕ್ಕೂ ಸಹಿಸಲ್ಲ. ಗೋಪಾಲ್ ನಾಯ್ಕಲ್ಲ ಸಹಿಸೋದು. ಗೋಪಾಲ್ ನಾಯ್ಕಲ್ಲ. ಈ ದೇಶದ ಕಾನೂನು. ಈ ದೇಶದ ಕಾನೂನು ಯಾವ ಕಾರಣಕ್ಕೂ ಸಹಿಸಲ್ಲ. ಇದನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ನಾವೇನು ಮಾಡಿದ್ರು ನಡೀತದೆ, ನಾವೇನು ಮಾಡಿದ್ರು ನಾವು ಜಯಿಸ್ಕೊಳ್ತೀವಿ. ಅದೆಲ್ಲ ಇವತ್ತು ತಲೆಯಿಂದ ತೆಗೆದಾಕಿ. ನೀವು ಒಳ್ಳೆ ರೀತಿಯಲ್ಲಿ ಇದ್ದರೆ ನಮಗೆ ರೌಡಿ ಶೀಟ್ ಓಪನ್ ಮಾಡೋಕ್ಕೂ ಸರ್ಕಾರ ಅಧಿಕಾರ ಕೊಟ್ಟಿದೆ, ಕ್ಲೋಸ್ ಮಾಡೋದಕ್ಕೂ ಸರ್ಕಾರ ಅಧಿಕಾರ ಕೊಟ್ಟಿದೆ. ಸರ್ ನಾವು ಯಾವ ತಂಟೆಗೂ ಹೋಗ್ತಾ ಇಲ್ಲ ಸರ್, ನಾವು ಮಾನ ಮರ್ಯಾದೆಗೆ ಬದುಕ್ತಾ ಇದ್ದೀವಿ. ನಮಗೆ ನೋಡಿ ಸರ್, ಇಷ್ಟು ವರ್ಷದಿಂದ ನಮ್ಗೆ ಯಾವುದು ಕಂಟಿನ್ಯೂಸ್ ಆಗಿ ಕೇಸ್ ಇಲ್ಲ. 10 ವರ್ಷ ನಾನು ಯಾವ ವಿಚಾರದಲ್ಲೂ ನಾನು ಇನ್ವಾಲ್ವ್ ಆಗಿಲ್ಲ ಸರ್. 15 ವರ್ಷದಿಂದ ಇನ್ವಾಲ್ವ್ ಆಗಿಲ್ಲ ಸರ್. ನಾನು ಮದುವೆ ಆಗಿ ಇಂಥದ್ದೊಂದು ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಅಂತ ಅಂದ್ಬಿಟ್ಟು ನೀವು ನೆಮ್ಮದಿಯಾಗಿ ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ನಾನೇ ನಿಜವಾಗ್ಲೂ ನಮ್ಮ ಆಫೀಸರ್ಸ್ಗಳೆಲ್ಲ ಸೇರಿ ರೆಕಮೆಂಡ್ ಮಾಡಿ ಕಳಿಸಿ ನಿಮ್ಮ ರೌಡಿ ಶೀಟ್ನ ನಾವೇ ಮುಕ್ತ ಮಾಡಿ ನೆಕ್ಸ್ಟು ಈ ಗ್ರೌಂಡಲ್ಲಿ ನೀವು ಬರಬಾರ್ದು. ನೀವು ಒಳ್ಳೆ ರೀತಿಯಲ್ಲಿ ಮನೇಲಿ ಇರಬೇಕು. ಆ ಕೆಲಸನೂ ನಾವು ಮಾಡ್ತೀವಿ. ಇದನ್ನು ನೀವು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಹೇಳ್ತೀವಿ ಅಂತ ಅಂದ್ಬಿಟ್ಟು ಆ ಗೇಟಿಂದ ಹೋದ್ಮೇಲೆ ಇವೆಲ್ಲ ಮಾಮೂಲಿ ಭಾಷಣಗಳು ಮಾಡ್ತಾರೆ ಅಂತ ಅದೇನಾದರೂ ಮನಸ್ಸಲ್ಲಿ ಇಟ್ಕೊಂಡು ನಾವು ಆಡಿದ್ದೇ ಆಡ್ತೀವಿ ಅಂದರೆ ನಾವು ಮಾಡೋದು ಮಾಡ್ತೀವಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಎಲ್ಲರನ್ನೂ ಚೆಕ್ ಮಾಡ್ತೀವಿ ನಾವು. ಪ್ರತಿಯೊಂದು ಸೀಟ್ನು ತೆಗೆದು ಚೆಕ್ ಮಾಡಿ ಅವನು ಯಾವಾಗ ಕೇಸ್ ಆಗಿದೆ, ಅವನೇನು ಪ್ರಾಬ್ಲಮ್ ಇಲ್ವಾ, ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾನ. ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾನಂದರೆ ನಾನು ಇಲ್ಲೇ ನೋಟ್ ಮಾಡ್ಕೊಳ್ತೀನಿ. ನಾನೇ ರೆಕಮೆಂಡ್ ಮಾಡ್ತೀನಿ ಇವನು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾನೆ, ಇವನು ರೌಡಿ ಶೀಟ್ನ ಅವಶ್ಯಕತೆ ಇಲ್ಲ ಅಂತ ನಾನೇ
ರೆಕಮೆಂಡ್ ಮಾಡ್ತೀನಿ. ಆದ್ದರಿಂದ ಎಲ್ಲರೂ ಎಲ್ಲ ತಿಂಡಿ ತಿಂದಿದ್ರಾ? ತಿಂಡಿ ಯಾರು ತಿಂದಿಲ್ಲ ಕೈ ಎತ್ತಿ. ತಿಂಡಿ ಯಾರು ತಿಂದಿಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ತರಿಸ್ಕೊಳ್ಳಿ. ನಿಮ್ಗೇನು ತಿಂಡಿ ಕಳಿಸಲ್ಲ ಇಲ್ಲಿಂದ. ನಿಮ್ಮ ಫ್ರೆಂಡ್ಸ್ಗಳಿಗೆ ತರಿಸ್ಕೊಂಡು ಇಲ್ಲೇ ತಿಂಡಿ ತಿನ್ನಿ.